ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧದ ಟ್ಯಾರಿಫ್ ಯುದ್ಧದಲ್ಲಿ ವಿಜಯವನ್ನು ಘೋಷಿಸಿದ್ದಾರೆ. ನನ್ನ ಒತ್ತಡಕ್ಕೆ ಭಾರತ ಮಣಿದಿದೆ, ಅಮೆರಿಕಾಗೆ ದೊಡ್ಡ ಗೆಲುವಾಗ್ಬಿಟ್ಟಿದೆ. ಟ್ಯಾರಿಫ್ ವಿಚಾರದಲ್ಲಿ ಭಾರತದ ಏಕಚಕ್ರಾಧಿಪತ್ಯವನ್ನ ನಾನು ಮಣಿಸಿದ್ದೀನಿ. ಭಾರತ ಟ್ಯಾರಿಫ್ ಅನ್ನು ಕಡಿಮೆ ಮಾಡೋದಕ್ಕೆ ಒಪ್ಕೊಂಡಿದೆ. ಇದು ನನ್ನ ದೊಡ್ಡ ಸಾಧನೆ ಅಂತ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ. ಅಂದರೆ ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಇದರ ಜೊತೆಗೆ ಭಾರತದ ಟ್ಯಾರಿಫ್ ವಿಚಾರದಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಕೂಡ ಆಡಿದ್ದಾರೆ. ಒಂದು ಸ್ನೇಹಿತ ದೇಶದ ಅಧ್ಯಕ್ಷನಾಗಿ ಟ್ರಂಪ್ ಆ ಎಲ್ಲ ಮಾತುಗಳನ್ನು ಆಡಬಾರ್ದಾಗಿತ್ತು, ಆದರೂ ಕೂಡ ಆಡಿದ್ದಾರೆ. ಮಿತ್ರರೇ, ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಪಿಯೂಷ್ ಗೋಯಲ್ ಅವರು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು, ಆ ಸಂದರ್ಭದಲ್ಲಿ ಟ್ರೇಡ್ ಡೀಲ್ ಆಗುತ್ತೆ ಅನ್ನುವಂತಹ ಭಾರತದ ನಿರೀಕ್ಷೆ ಏನಿತ್ತು, ಅದು ಯಶಸ್ವಿಯಾಗಿದೆಯಾ? ಟ್ರಂಪ್ ಈಗ ಭಾರತ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡೋದಕ್ಕೆ ಒಪ್ಕೊಂಡಿದೆ ಅಂತ ಹೇಳುವ ಮೂಲಕ ವಿಜಯವನ್ನು ಘೋಷಣೆ ಮಾಡ್ಕೊಂಡಿದ್ದಾರಲ್ಲ, ಇದರ ಹಿಂದಿನ ರಹಸ್ಯ ಏನು? ಭಾರತ ಟ್ರಂಪ್ಗೆ ಬಗ್ಗಿಬಿಡ್ತಾ? ಯಾಕೋಸ್ಕರವಾಗಿ ಭಾರತ ಈ ಒಪ್ಪಂದವನ್ನು ಮಾಡಿಕೊಳ್ತು? ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನೊಂದು ಸಣ್ಣ ಪೀಠಿಕೆಯನ್ನು ಹಾಕಲೇಬೇಕು. ಈ ಟ್ರಂಪ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ನಾವು ಇತಿಹಾಸವನ್ನು ಓದುವಂತಹ ಸಂದರ್ಭದಲ್ಲಿ ಈ ತುಗ್ಲಕ್ನ ಬಗ್ಗೆ ಓದಿರ್ತೀವಿ. ನಮಗೆ ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು? ತುಗ್ಲಕ್ ಅನ್ನುವಂತಹ ಒಬ್ಬ ದೊರೆ ಇದ್ದ. ಆತ ದೆಹಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ದೆಹಲಿಗೆ ರಾಜಧಾನಿಯನ್ನು ಬದಲಾಯಿಸಿದ್ದ. ಆತನ ನಿರ್ಧಾರಗಳು ಶುದ್ಧ ಮೂರ್ಖತನದಿಂದ ಕೂಡಿರ್ತಾ ಇತ್ತು. ಚಿನ್ನದ ನಾಣ್ಯಗಳನ್ನು ಟಂಕಿಸೋದಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಚರ್ಮದ ನಾಣ್ಯಗಳನ್ನೆಲ್ಲ ಟಂಕಿಸಿದ್ದ. ಅಂದರೆ ಆತನ ನಿರ್ಧಾರಕ್ಕೆ ಯಾವುದೇ ರೀತಿಯಲ್ಲೂ ದೂರದೃಷ್ಟಿ ಇರಲಿಲ್ಲ. ಒಬ್ಬ ಕೆಟ್ಟ ಆಡಳಿತಗಾರ ಅಂತ ನಾವು ಓದಿದ್ದೀವಿ. ಇವತ್ತಿಗೂ ಕೂಡ ಯಾರಾದರೂ ದುರಾಡಳಿತವನ್ನು ಮಾಡಿದ್ರೆ ಮೊದಲಿಗೆ ಹೇಳುವಂತಹದ್ದು ಏನು ತುಗ್ಲಕ್ ದರ್ಬಾರ್ ಮಾಡ್ತಾ ಇದ್ದಾನೆ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಇದನ್ನು ನಿಮ್ಗೆ ಹೇಳಿದ್ದೆ. ಈಗ ಮಿತ್ರರೇ, ತುಗ್ಲಕ್ಕನ್ನು ನೀವು ನೋಡಿಲ್ಲ. ಆತನ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತ ನಾವು ಕೇವಲ ಓದಿ ತಿಳ್ಕೋಬೇಕಷ್ಟೇ. ಆದರೆ ಮಿತ್ರರೇ, ನಮಗೆ ದೇವರು ಎಂಥ ಭಾಗ್ಯವನ್ನು ಕರುಣಿಸಿದ್ದಾನೆ ಅಂತಂದರೆ, ತುಗ್ಲಕ್ಕನ್ನು ನೋಡಿಲ್ಲ ಅಂತ ನಾವು ಬೇಸರ ಆಗೋದು ಬೇಡ. ಟ್ರಂಪ್ ಅವರನ್ನು ನೋಡಿದ್ರೆ ಸಾಕು, ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ಅನ್ನು ನೋಡಿದ್ರೆ ಸಾಕು. ಹೀಗೆ ಇತ್ತು ತುಗ್ಲಕ್ ದರ್ಬಾರ್ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಕೈಗೊಳ್ಳುತ್ತಿರುವಂತಹ ಪ್ರತಿ ನಿರ್ಧಾರವೂ ಕೂಡ ತುಗ್ಲಕ್ ದರ್ಬಾರ್ಗೆ ಸೇಮ್ ಟು ಸೇಮ್ ಇದೆ. ಏನು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಇವತ್ತೊಂದು ಹೇಳಿರ್ತಾರೆ, ನಾಳೆ ಅದಕ್ಕೆ ಉಲ್ಟಾ ಮಾಡ್ತಾರೆ. ಈಗೇನೋ ಭರವಸೆಯನ್ನು ಕೊಟ್ಟಿರ್ತಾರೆ, ನಾಳೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾರೆ. ಟ್ರಂಪ್ ಅವರ ಯಾವುದೇ ನಿರ್ಧಾರಗಳೂ ಕೂಡ ದೂರಗಾಮಿಯಾಗೂ ಇಲ್ಲ, ಅಥವಾ ಅಮೆರಿಕಾಗೆ ಒಳ್ಳೆಯದಾಗುವ ರೀತಿಯಲ್ಲೂ ಕೂಡ ಇಲ್ಲ. ಎಲ್ಲ ಪ್ರಯತ್ನವನ್ನು ನೀರಿನಲ್ಲಿ ಹೋಮ ಮಾಡ್ತಾ ಇದ್ದಾರೆ. ನನಗೆ ಇತ್ತೀಚೆಗೆ ಹಾಗೆ ಅನಿಸೋದಕ್ಕೆ ಶುರುವಾಗಿದೆ. ಟ್ರಂಪ್ ಅವರು 2ನೇ ಅವಧಿಯಲ್ಲಿ ಅತ್ಯಧಿಕ ಬಹುಮತದೊಂದಿಗೆ ಆರಿಸಿ ಬಂದಿದ್ದಾರೆ. ಈ ಬಹುಮತ ಎಲ್ಲಾದರೂ ಅವರ ತಲೆಗೆ ಏರ್ಬಿಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದರೆ ಇವತ್ತವರೊಂದು ಘೋಷಣೆ ಮಾಡಿದ್ದಾರೆ, ನನ್ನ ಟ್ಯಾರಿಫ್ ಯುದ್ಧದಲ್ಲಿ ಭಾರತ ಸೋತಿದೆ, ನಮಗೆ ಗೆಲುವಾಗಿದೆ ಅಂತ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಅಂದರೆ ಭಾರತ ಅಂತಿಮವಾಗಿ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಹೀಗಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಟ್ರಂಪ್ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಿಂದಲೂ ಕೂಡ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇದ್ರು. ನರೇಂದ್ರ ಮೋದಿ ನನಗೆ ಗುಡ್ ಫ್ರೆಂಡ್, ನರೇಂದ್ರ ಮೋದಿ ಒಬ್ಬ ಅದ್ಭುತವಾದಂತಹ ಆಡಳಿತಗಾರ, ಹಾಗೆ ಹೀಗೆ ಅಂತ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇದ್ರು. ಅದಾಗಿ ಕೆಲವೇ ಕ್ಷಣಗಳಲ್ಲಿ ಭಾರತವನ್ನ ಟ್ಯಾಕ್ಸ್ ಅಬ್ಯೂಸರ್ ಅಂತ ಕರೆದು ಬಿಡ್ತಾ ಇದ್ರು. ಭಾರತ ವಿಪರೀತವಾಗಿ ಟ್ಯಾರಿಫ್ ಹಾಕತ್ತೆ, ಅಮೆರಿಕದ ವಸ್ತುಗಳನ್ನು ಭಾರತದಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನೆಲ್ಲ ನಾನು ಸರಿ ಮಾಡಿಬಿಡ್ತೀನಿ, ನಾನು ಅಧಿಕಾರಕ್ಕೆ ಬರುತ್ತಿದ್ದಂತೆ ಭಾರತದ ವಿರುದ್ಧ ಟ್ಯಾರಿಫ್ ಯುದ್ಧವನ್ನು ಮಾಡ್ತೀನಿ ಅಂತ ಟ್ರಂಪ್ ಪದೇ ಪದೇ ಘೋಷಣೆ ಮಾಡ್ತಾ ಇದ್ರು. ಮಿತ್ರರೇ, ಎಷ್ಟರ ಮಟ್ಟಿಗೆ ಅಂತಂದರೆ, ಅವರು ಇತ್ತೀಚೆಗೆ ಅಮೆರಿಕದ ಜಂಟಿ ಸದನವನ್ನು ಉದ್ದೇಶಿಸಿ ಪ್ರಪ್ರಥಮವಾಗಿ ಭಾಷಣ ಮಾಡಿದ್ರು. ಅಂದರೆ ಅವರ 2ನೇ ಅವಧಿಯ ಪ್ರಥಮ ಭಾಷಣ. ಅದರಲ್ಲೂ ಕೂಡ ಭಾರತದ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಭಾರತದ ಮೇಲೆ ನಾವು ಏಪ್ರಿಲ್ 2ನೇ ತಾರೀಕಿಂದ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸ್ತೀವಿ, ಯಾವುದೇ ಮುಲಾಜಿಲ್ಲ. ಭಾರತ ಎಷ್ಟು ಟ್ಯಾರಿಫ್ ಹಾಕುತ್ತೋ ಅಷ್ಟೇ ಟ್ಯಾರಿಫನ್ನು ಭಾರತದ ವಸ್ತುಗಳಿಗೆ ನಾವು ಅಮೆರಿಕದಲ್ಲಿ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರು. ಮಿತ್ರರೇ, ಇಷ್ಟಾದರೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಏನೂ ರೆಸ್ಪಾಂಡ್ ಮಾಡಿರಲಿಲ್ಲ. ಮೋದಿ ಸರ್ಕಾರದಿಂದ ಯಾವುದೇ ಉತ್ತರವೂ ಕೂಡ ಇದಕ್ಕೆ ಬಂದಿರಲಿಲ್ಲ. ಜೈಶಂಕರ್ ಯುಕೆಯಲ್ಲಿ ಒಂದು ಸಣ್ಣದಾದಂತಹ ಸುಳಿವು ಕೊಟ್ಟಿದ್ರು. ಟ್ರಂಪ್ ಏನೇ ಹೇಳಬಹುದು, ಇದೆಲ್ಲ ಕಾರ್ಯಗತ ಆಗೋದಿಲ್ಲ, ಒಳಗೊಳಗೆ ಡೀಲ್ ಆಗ್ತಾ ಇದೆ ಎನ್ನುವ ಸುಳಿವನ್ನು ಜೈಶಂಕರ್ ಅವರು ಕೊಟ್ಟಿದ್ರು. ಈಗ ಮಿತ್ರರೇ, ಟ್ರಂಪ್ ಹೇಳ್ತಾ ಇದ್ದಾರೆ, ನನ್ನ ಧಮ್ಕಿಗೆ ಭಾರತ ಬಗ್ಗಿದೆ, ಫೈನಲಿ ಭಾರತ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡೋದಕ್ಕೆ ಒಪ್ಕೊಂಡಿದೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದನ್ನು ಸಾಫ್ಟ್ ಆಗಿ ಹೇಳಬಹುದಿತ್ತು. ಆದರೆ ಟ್ರಂಪ್ ಬಳಸಿದಂತಹ ಪದ ಇದೆಯಲ್ಲ, ಒಂದು ಮಿತ್ರ ದೇಶಕ್ಕೆ ಗೌರವ ಕೊಡುವ ರೀತಿಯಲ್ಲಿಲ್ಲ. ನನಗೆ ಈ ಸ್ಟೇಟ್ಮೆಂಟ್ ಅನ್ನು ನೋಡಿದಾಗ ಇದೊಬ್ಬ ಅಪ್ರಬುದ್ಧ ನಾಯಕ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಥವಾ ದುರಾಂಕಾರದಿಂದ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂತ ಅನಿಸ್ತು. ಟ್ರಂಪ್ ಏನು ಹೇಳಿದ್ರು ಅಂತಂದ್ರೆ, ನಾನು ಭಾರತದ ಟ್ಯಾರಿಫ್ ಅನ್ನು ಎಕ್ಸ್ಪೋಸ್ ಮಾಡಿದ್ದೆ, ಭಾರತಕ್ಕೆ ಈ ಹಿಂದೆ ನಾವು ಯಾವುದೇ ವಸ್ತುಗಳನ್ನು ಕಳುಹಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಅಮೆರಿಕದ ಯಾವುದೇ ವಸ್ತುಗಳನ್ನು ನಾವು ಭಾರತದಲ್ಲಿ ಮಾರಾಟ ಮಾಡೋದಕ್ಕಾಗ್ತಾ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಟ್ಯಾರಿಫ್ ಆಗ್ತಾ ಇದೆ, ಭಾರತ ಯಾವ ರೀತಿಯಾದಂತಹ ಟ್ಯಾರಿಫ್ ಅಬ್ಯೂಸರ್ ಅಂತ ನಾನು ಎಕ್ಸ್ಪೋಸ್ ಮಾಡಿದ್ದೆ. ಈಗ ಭಾರತ ಅಮೆರಿಕದ ವಸ್ತುಗಳಿಗೆ ಟ್ಯಾರಿಫನ್ನು ಕಟ್ ಆಫ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಇದು ನನಗೆ ಸಿಕ್ಕಂತಹ ಜಯ ಅಂತ ಟ್ರಂಪ್ ಘೋಷಣೆ ಮಾಡಿಕೊಂಡಿದ್ದಾರೆ. ಮಿತ್ರರೇ, ಇದಕ್ಕೆಲ್ಲ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿರಲಿಲ್ಲ.
ಎರಡು ದೇಶಗಳ ನಡುವೆ ಮಾತುಕತೆ ನಡೆದಿತ್ತು. ಈ ಮಾತುಕತೆಯ ಫಲಪ್ರದವಾಗಿ ಭಾರತ ಫೈನಲಿ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡ್ತಾ ಇದೆ ಅಂತ ಹೇಳಬಹುದಾಗಿತ್ತು. ಆದರೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನಾನು ಭಾರತದ ಟ್ಯಾರಿಫ್ ಅನ್ನು ಎಕ್ಸ್ಪೋಸ್ ಮಾಡಿದ್ದೆ, ಈ ಹಿನ್ನೆಲೆಯಲ್ಲಿ ಅವರು ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡಿದ್ದಾರೆ ಅಂತ ಇದೆಲ್ಲದರ ಕ್ರೆಡಿಟ್ ಅನ್ನ ಅವರೇ ತೆಗೆದುಕೊಳ್ಳೋದು ಹೊರಟಿದ್ದಾರೆ. ಮಿತ್ರರೇ, ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಲಿ, ಆದರೆ ಸತ್ಯ ಹೇಳಬೇಕಲ್ವಾ. ಅವ್ರೇನು ಹೇಳ್ತಾ ಇದ್ರು, ಈ ಹಿಂದೆ ಭಾರತಕ್ಕೆ ಅಮೆರಿಕದ ಯಾವುದೇ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ, ಅಷ್ಟೊಂದು ಟ್ಯಾರಿಫ್ ಆಗ್ತಾ ಇದ್ರು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಮಿತ್ರರೇ, ನೀವೇ ನೋಡಿ ಇವತ್ತು ಐಫೋನ್ ಯಾವ ಮಟ್ಟಿಗೆ ಭಾರತದಲ್ಲಿ ಸೇಲ್ ಆಗ್ತಾ ಇದೆ ಅಂತ. ಒಂದು ಅಂಕಿಅಂಶದ ಪ್ರಕಾರ 2026ರಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಐಫೋನ್ ಮಾರಾಟವಾಗುವಂತಹ ಪಟ್ಟಿಯಲ್ಲಿ ಭಾರತಕ್ಕೆ 3ನೇ ಸ್ಥಾನ ಸಿಗುತ್ತೆ. ಯಾವಾಗ? 2026ರಲ್ಲಿ. ಅಂದರೆ ಭಾರತ ಐಫೋನ್ಗೆ ಎಷ್ಟು ದೊಡ್ಡ ಮಾರುಕಟ್ಟೆ ಅಂತ ಯೋಚನೆ ಮಾಡಿ. ಹಾಗೆ ಇವತ್ತು ಮ್ಯಾಕ್ಡೊನಾಲ್ಡ್ಸ್ ಇರಬಹುದು, ಡಾಮಿನೋಸ್ ಇರಬಹುದು, ಮೈಕ್ರೋಸಾಫ್ಟ್ ಇರಬಹುದು, ಅಮೆಜಾನ್, ಅಷ್ಟೇ ಏಕೆ ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಇಲಾನ್ ಮಾಸ್ಕ್ ಅವರ ಎಕ್ಸ್ ಇದೆ. ಇದೆಲ್ಲವೂ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ವಾ? ಇದರಿಂದ ಅಮೆರಿಕಾಗೆ ಲಾಭ ಆಗ್ತಾ ಇಲ್ವಾ? ಅಮೆರಿಕ ಭಾರತದ ಮಾರುಕಟ್ಟೆಯಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಕಮಾಯಿ ಮಾಡ್ತಾ ಇದೆ. ಆದರೆ ಟ್ರಂಪ್ ಅವರಿಗೆ ಇದು ಯಾವುದು ಕಾಣ್ತಾ ಇಲ್ಲ. ಟ್ರಂಪ್ ಅವರು ಭಾರತದಲ್ಲಿ ಟ್ಯಾರಿಫ್ ಹಾಕ್ತಾರೆ. ಅದ್ಯಾವುದೋ ಹಾರ್ಲೆ ಡೇವಿಡ್ಸನ್ ಬೈಕ್ಗೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಇದೆ, ಅಮೆರಿಕದ ವಿಸ್ಕಿಗೆ ಭಾರಿ ಟ್ಯಾರಿಫ್ ಇದೆ. ಇದನ್ನೇ ಕೆಲವೊಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಭಾರತ ಟ್ಯಾಕ್ಸ್ ಅಬ್ಯೂಸರ್ ಅಂತೆಲ್ಲ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಭಾರತ ಫೈನಲಿ ಟ್ಯಾರಿಫನ್ನು ಕಟ್ ಆಫ್ ಮಾಡ್ತಿದ್ದ ಹಾಗೆ ಇದು ನನಗೆ ಸಿಕ್ಕಂತಹ ಜಯ ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಮಿತ್ರರೇ, ನಿಮ್ಗೆ ಇನ್ನೊಂದು ಸತ್ಯ ಹೇಳಬೇಕು ಅಂತಂದರೆ, ಈ ಅಮೆರಿಕ ಟ್ಯಾರಿಫ್ ವಿಚಾರದಲ್ಲಿ ಭಾರತವನ್ನು ಪ್ರಶ್ನೆ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ, ಅಥವಾ ಟ್ರಂಪ್ ಮೊದಲಿಗರೂ ಅಲ್ಲ. ಈ ಹಿಂದೆ ಬೈಡನ್ ಸರ್ಕಾರದಲ್ಲೂ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತಾ ಇದ್ರಿ, ಕಡಿಮೆ ಮಾಡಿ ಅವರು ಕೇಳ್ತಲೇ ಇದ್ರು. 2023ರಲ್ಲೇ ಪಿಯೂಷ್ ಗೋಯಲ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಅಮೆರಿಕ ಮತ್ತು ಭಾರತದ ನಡುವೆ ಒಂದು ದೊಡ್ಡದಾದಂತಹ ಡೀಲ್ ಆಗತ್ತೆ, ಅದು ಟ್ರೇಡ್ ಡೀಲ್ ಅಂತ ಅವರು ಘೋಷಣೆ ಮಾಡಿದ್ರು. ಯಾಕೆ ಅಂತಂದರೆ ಬೈಡನ್ ಸರ್ಕಾರವೂ ಕೂಡ ಭಾರತವನ್ನು ಪ್ರಶ್ನೆ ಮಾಡಿತ್ತು, ನೀವು ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ, ನಿಮ್ಮ ಟ್ಯಾರಿಫ್ ಕಾರಣದಿಂದಾಗಿ ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ತೊಂದರೆ ಆಗ್ತಾ ಇದೆ. ಇದನ್ನು ಬೈಡನ್ ಸರ್ಕಾರವೂ ಹೇಳಿತ್ತು. ಅಂದರೆ ಅಮೆರಿಕದಲ್ಲಿ ಈಗ ಟ್ರಂಪ್ ಬಂದು ಮೊದಲ ಬಾರಿಗೆ ಇದನ್ನೇನು ಹೇಳ್ತಾ ಇಲ್ಲ, ಇದನ್ನು ಗಮನಿಸಬೇಕಾದಂತಹ ವಿಚಾರ. ಈಗ ಮಿತ್ರರೇ, ಪಿಯೂಷ್ ಗೋಯಲ್ ಅವರು ಕೂಡ ಅಮೆರಿಕಾಗೆ ಹೋಗಿದ್ರು, ಟ್ರಂಪ್ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಟ್ಯಾರಿಫ್ ವಿಚಾರದಲ್ಲಿ ಎರಡೂ ದೇಶಗಳು ಒಂದು ಒಪ್ಪಂದಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಟ್ರಂಪ್ ಕ್ರೆಡಿಟ್ ತೆಗೆದುಕೊಳ್ಳಲಿ ಬಿಡಲಿ, ಅದು ನಮಗೆ ಮ್ಯಾಟರ್ ಆಗೋದಿಲ್ಲ. ಆದರೆ ಪಿಯೂಷ್ ಗೋಯಲ್ ಅಮೆರಿಕಕ್ಕೆ ಹೋಗಿದ್ದು ಸಕ್ಸಸ್ ಆಗಿದೆ ಅನ್ನುವಂಥದ್ದು ಮಾತ್ರ ಟ್ರಂಪ್ ಅವರ ಮಾತಿನಿಂದಲೇ ಗೊತ್ತಾಗ್ತಾ ಇದೆ. ಇದನ್ನು ಜೈಶಂಕರ್ ಅವರು ಯುಕೆಯಲ್ಲೇ ಹೇಳಿದ್ರು. ಏಪ್ರಿಲ್ 2ನೇ ತಾರೀಕು ಟ್ರಂಪ್ ಘೋಷಣೆ ಮಾಡಿದ ಹಾಗೆ ಟ್ಯಾರಿಫ್ ವಿಧಿಸೋದಿಲ್ಲ, ರೆಸಿಪ್ರೋಕಲ್ ಟ್ಯಾರಿಫ್ ಭಾರತಕ್ಕೆ ಅನ್ವಯಿಸೋದಕ್ಕೆ ನಾವು ಬಿಡೋದಿಲ್ಲ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಎನ್ನುವಂತಹ ಸುಳಿವನ್ನು ಜೈಶಂಕರ್ ಅವರು ಯುಕೆಯಲ್ಲೇ ಕೊಟ್ಟಿದ್ರು. ಅದರ ಅರ್ಥ ಏನು ಅಂತಂದರೆ, ಅಮೆರಿಕದಲ್ಲಿ ಮಾತುಕತೆ ನಡೀತಾ ಇದೆ, ನಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತ. ಈ ಟ್ರಂಪ್ ಅವರು ಟ್ಯಾರಿಫ್ ವಿಚಾರದಲ್ಲಿ ಎಷ್ಟು ಗೊಂದಲಕಾರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ, ಇತ್ತೀಚೆಗೆ ಕೆನಡಾ ಮತ್ತು ಮೆಕ್ಸಿಕೋದ ಮೇಲೂ ಕೂಡ ಅವರು ಟ್ಯಾರಿಫ್ ಅನ್ನು ಹೇರಿದ್ರು. ಏಕಾಏಕಿಯಾಗಿ ಟ್ಯಾರಿಫ್ ಘೋಷಣೆ ಮಾಡಿಬಿಟ್ರು. ಇದರಿಂದ ಅಮೆರಿಕಾಗೆ ಭಾರಿ ನಷ್ಟ ಆಯಿತು. ಮಾರನೇ ದಿನವೇ ಶೇರ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗೋದಕ್ಕೆ ಶುರುವಾಯಿತು. ಅಮೆರಿಕದಲ್ಲಿ ಹಣದುಬ್ಬರದ ಭೀತಿ ಎದುರಾಯಿತು. ತಕ್ಷಣ ಟ್ರಂಪ್ ಏನು ಮಾಡ್ತಾರೆ, ಕೆಲವೊಂದಷ್ಟು ಟ್ಯಾರಿಫ್ಗಳನ್ನು ಹಿಂಪಡಿತಾರೆ. ಅಂದರೆ ಈಗಲೂ ಕೂಡ ಅಮೆರಿಕದ ಪತ್ರಿಕೆಗಳು ಯಾವ ರೀತಿಯಾಗಿ ವರದಿ ಮಾಡ್ತಾ ಇದ್ದಾವೆ ಅಂತಂದರೆ, ಟ್ರಂಪ್ ಅವರ ಟ್ಯಾರಿಫ್ ನೀತಿ ಡೋಲಾಯಮಾನವಾಗಿದೆ, ಬಹಳ ಗೊಂದಲಕಾರಿಯಾಗಿದೆ, ಇದರಿಂದ ಅಮೆರಿಕಾಗೆ ಲಾಭ ಎಷ್ಟಾಗುತ್ತೋ ಅದಕ್ಕಿಂತ ದುಪ್ಪಟ್ಟು ನಷ್ಟ ಆಗುವಂಥ ಸಾಧ್ಯತೆಗಳಿದೆ ಅಂತ ಅಮೆರಿಕದ ಪತ್ರಿಕೆಗಳು ಹೇಳ್ತಾ ಇದ್ದಾವೆ. ಯಾವ ರೀತಿಯಾಗಿ ಅಂತಂದರೆ, ಈಗ ಟ್ರಂಪ್ ಹೇಳಿದ್ರಲ್ಲ, ನಾನು ಭಾರತವನ್ನು ಟ್ಯಾಕ್ಸ್ ವಿಚಾರದಲ್ಲಿ ಎಕ್ಸ್ಪೋಸ್ ಮಾಡಿದೆ ಅಂತ, ಹಾಗೆ ಅಮೆರಿಕದ ಪತ್ರಿಕೆಗಳು ಟ್ರಂಪ್ ಅವರ ಗೊಂದಲಕಾರಿ ನೀತಿಯನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಾವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಡೀತಾ ಇದೆ. ಯಾವಾಗ ಭಾರತಕ್ಕೂ ಕೂಡ ಟ್ರಂಪ್ ಟ್ಯಾರಿಫ್ ಅಂತ ಹೆದರಿಸೋದಕ್ಕೆ ಶುರು ಮಾಡಿದ್ರು, ಚೈನಾ ಸ್ವಲ್ಪ ಆಕ್ಟಿವ್ ಆಗಿದೆ. ಚೈನಾ ಈಗೊಂದು ನಿರ್ಧಾರವನ್ನು ಮಾಡಿದೆ, ಅಮೆರಿಕ ಎಷ್ಟು ಟ್ಯಾರಿಫ್ ಹಾಕುತ್ತೋ ನಾವು ಅಷ್ಟೇ ಟ್ಯಾರಿಫನ್ನು ಹಾಕ್ತೀವಿ. ಟ್ರಂಪ್ ಟ್ಯಾರಿಫ್ ವಾರ್ ಮಾಡಿದ್ರೆ ನಾವು ಟ್ಯಾರಿಫ್ ವಾರ್ ಮಾಡ್ತೀವಿ, ಅದೇ ಟ್ರಂಪ್ ಟ್ರೇಡ್ ವಾರ್ ಮಾಡಿದ್ರೆ ನಾವು ಕೂಡ ಟ್ರೇಡ್ ವಾರ್ ಮಾಡ್ತೀವಿ. ಹೀಗಂತ ಚೈನಾ ಈಗಾಗಲೇ ಸ್ಪಷ್ಟವಾದಂತಹ ನಿರ್ಧಾರ ಕೈಗೊಂಡಿದೆ. ಜೊತೆಗೆ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಅಮೆರಿಕದ ವಿರುದ್ಧ ಹೋರಾಡಬೇಕು ಅಂತಂದರೆ ಎಲಿಫೆಂಟ್ ಮತ್ತು ಡ್ರ್ಯಾಗನ್ ಜೊತೆಗೂಡಿ ಡ್ಯಾನ್ಸ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಚೈನಾದ ದೊಡ್ಡ ಸ್ಟ್ಯಾಂಡ್. ಇದರ ಬಗ್ಗೆ ಅನೇಕ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲಿ ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಜೊತೆಗೂಡಿ ಡ್ಯಾನ್ಸ್ ಮಾಡೋದು ಅಂತಂದ್ರೆ ಏನು? ಎಲಿಫೆಂಟ್ ಅಂದರೆ ಭಾರತ, ಡ್ರ್ಯಾಗನ್ ಅಂತಂದರೆ ಚೈನಾ. ಇವರಿಬ್ಬರು ಜೊತೆಗೆ ಸೇರಿದ್ರೆ ಅಮೆರಿಕವನ್ನು ಎದುರಿಸಬಹುದು. ಚೈನಾ ಘೋಷಣೆ ಮಾಡಿದೆ, ನಾವು ಭಾರತದ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಮಿತ್ರರೇ, ಭಾರತಕ್ಕೂ ಕೂಡ ಹೆಚ್ಚೇನು ಆಪ್ಷನ್ ಇರಲಿಲ್ಲ. ಒಂದಾ ಚೈನಾ ತೆಗೆದುಕೊಂಡಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಅಂದರೆ ಅವ್ರು ಎಷ್ಟು ಟ್ಯಾರಿಫ್ ಹಾಕ್ತಾರೋ ನಾವು ಅಷ್ಟೇ ಟ್ಯಾರಿಫ್ ಹಾಕ್ತೀವಿ, ಅವರು ಟ್ರೇಡ್ ಯುದ್ಧ ಮಾಡಿದ್ರೆ ನಾವು ಟ್ರೇಡ್ ಯುದ್ಧ ಮಾಡ್ತೀವಿ ಅಂತ. ಆದರೆ ನಮ್ಮ ಎಕಾನಮಿಯ ಹಿತದೃಷ್ಟಿಯಿಂದ ನಾವು ಆ ನಿರ್ಧಾರ ಕೈಗೊಳ್ಳುವಂಥದ್ದು ತೀರಾ ಕಷ್ಟ ಇತ್ತು. ನಮಗೆ ಅಮೆರಿಕದ ಜೊತೆಗೆ ಟ್ರೇಡ್ ಸರ್ಪ್ಲಸ್ ಇದೆ. ನಾವು ವಾರ್ಷಿಕವಾಗಿ ಒಂದು 40ರಿಂದ 50 ಬಿಲಿಯನ್ ಡಾಲರ್ನಷ್ಟು ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದ್ದೀವಿ. ಇದು ಭಾರತಕ್ಕೆ ಲಾಭವಾಗುವಂಥ ವಿಚಾರ.
ಇಂತಹ ಸಂದರ್ಭದಲ್ಲಿ ನಾವು ಅಮೆರಿಕವನ್ನು ಎದುರಾಕೊಂಡು ಮುಯಿಗೆ ಮುಯಿ ತೀರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಗೆ ನಷ್ಟ ಆಗುತ್ತೆ. ಹೀಗಾಗಿ ಚೈನಾ ಆರಿಸ್ಕೊಂಡಂತಹ ದಾರಿಯನ್ನು ನಾವು ಆರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣದಿಂದ ಭಾರತ ಏನು ಮಾಡ್ತು, ಮಾತುಕತೆಯ ಮೂಲಕ ಟ್ರೇಡ್ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಆದರೆ ಟ್ರಂಪ್ ಇದನ್ನ ನನ್ನ ಜಯ ಅಂತ ಭಾವಿಸಿದ್ದಾರೆ, ಅದನ್ನು ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಪ್ರತಿ ಬಾರಿಯೂ ಹೇಳ್ತಾ ಇರುವಂಥದ್ದು, ಟ್ರಂಪ್ ಗೆದ್ದಿರುವಂತಹದ್ದು ಮಿತ್ರ ದೇಶಗಳಿಗೂ ನೆಮ್ಮದಿ ಇಲ್ಲ, ಶತ್ರು ದೇಶಗಳಿಗೂ ನೆಮ್ಮದಿ ಇಲ್ಲ. ಇತ್ತೀಚೆಗೆ ಜಪಾನ್ ದೇಶದ ಪ್ರಧಾನಿಯ ಜೊತೆಗೆ ಟ್ರಂಪ್ ಮಾತುಕತೆಯನ್ನು ನಡೆಸಿದ್ರು. ಜಪಾನ್ ಮತ್ತು ಅಮೆರಿಕದ ಸಂಬಂಧ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆಲ್ಲ ಗೊತ್ತು. ಆಗ ಟ್ರಂಪ್ ಏನು ಹೇಳಿದ್ರು ಗೊತ್ತಾ, ಜಪಾನ್ ಜೊತೆಗಿರುವಂತಹ ಅಮೆರಿಕದ ವ್ಯಾಪಾರ ಒಪ್ಪಂದ ನಮಗೆ ಸೂಟ್ ಆಗ್ತಾ ಇಲ್ಲ, ಇದನ್ನು ಚೇಂಜ್ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ರು. ಅಂದರೆ ಜಪಾನ್ಗೂ ಕೂಡ ಒಂದು ಟೆನ್ಷನ್ ತಂದಿಟ್ರು. ಅಷ್ಟೇ ಯಾಕೆ, ಕೆನಡಾವನ್ನು ಒಂದು ದೇಶ ಅಂತಲೇ ನಾನು ಒಪ್ಪೋದಿಲ್ಲ ಅನ್ನುವ ರೀತಿಯಲ್ಲಿ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಇದು ಅಮೆರಿಕದ 51st ಸ್ಟೇಟು, ಕೆನಡಾದ ಪ್ರಧಾನಿಯನ್ನು ಗವರ್ನರ್ ಅಂತ ಕರೀತಾರೆ. ಇನ್ನೊಂದು ಕಡೆ ನ್ಯಾಟೋ ದೇಶಗಳಿಗೆ ಹೇಳ್ತಾ ಇದ್ದಾರೆ, ನೀವು ಡಿಫೆನ್ಸ್ ಬಜೆಟನ್ನು ಹೆಚ್ಚು ಮಾಡಬೇಕು, ಇಲ್ಲದೆ ಹೋದರೆ ನಿಮ್ಮ ದೇಶದ ರಕ್ಷಣೆಯ ಹೊಣೆಯನ್ನು ಅಮೆರಿಕ ಹೊತ್ಕೊಳ್ಳೋದಿಲ್ಲ ಅಂತ ಅವರಿಗೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಅಲ್ಲಿಗೆ ಟ್ರಂಪ್ ಇಡೀ ವಿಶ್ವಕ್ಕೆ ಸಿಂಹ ಸ್ವಪ್ನರಾಗಿದ್ದಾರೆ. ಸದ್ಯ ಭಾರತ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿದೆ, ಅಮೆರಿಕಾಗೆ ಮುಕ್ತ ಅವಕಾಶ ಸಿಕ್ಕಿದೆ, ನಮಗೆ ಜಯ ಸಿಕ್ಕಿದೆ ಅಂತ ಟ್ರಂಪ್ ಘೋಷಣೆ ಮಾಡಿರುವಂತಹದ್ದು ಬಹಳ ಕುತೂಹಲವನ್ನು ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಯಾವ ರೀತಿಯಾದಂತಹ ಟ್ರೇಡ್ ಡೀಲ್ ಆಗಿದೆ, ಭಾರತ ಎಷ್ಟು % ಟ್ಯಾಕ್ಸ್ ಅನ್ನು ಕಟ್ ಆಫ್ ಮಾಡಿದೆ, ಯಾವ ಯಾವ ವಸ್ತುಗಳಿಗೆ ಟ್ಯಾರಿಫ್ ಅನ್ನು ಕಟ್ ಆಫ್ ಮಾಡಿದೆ, ಇದೆಲ್ಲವೂ ಕೂಡ ಹೊರಗೆ ಬರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.